ನಾವಿವತ್ತು ನೋಡ್ತಾ ಇರೋದು ಇಡೀ ಪ್ರಪಂಚದಲ್ಲಿ ಅತ್ಯಂತ ಜಾಸ್ತಿ ದುಡ್ಡನ್ನ ಸಂಪಾದನೆ ಮಾಡಿರುವಂತ ಮೂವಿಯನ್ನ. ಈ ಮೂವಿ ಹೆಸರು ಅವತಾರ್ ಅಂತ. ಅವತಾರ್ ಮೂವಿ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಸರಿ, ಈಗ ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ನಮ್ಮ ಮೇನ್ ಸ್ಟೋರಿ ಕಡೆಗೆ ಹೋಗೋಣ. 2154ನೇ ಇಸ್ವಿಯ ಮನುಷ್ಯರು ಒಂದು ಸ್ಪೇಸ್ ಶಿಪ್ ನಲ್ಲಿ ಪ್ಯಾಂಡೋರಾ ಅನ್ನೋ ಒಂದು ಉಪಗ್ರಹದ ಕಡೆಗೆ ಹೋಗ್ತಿರ್ತಾರೆ. ಯಾಕೆಂದ್ರೆ ಈ ಪ್ಯಾಂಡೋರಾದಲ್ಲಿ ತುಂಬಾನೇ ಅಪರೂಪದ ಒಂದು ಧಾತು ಸಿಕ್ತಿರುತ್ತೆ. ಈ ಧಾತುವಿನ ಹೆಸರು ಅನ್ಆಪ್ಟೇನಿಯಂ ಅಂತ. 1 kg ಅನ್ಆಪ್ಟೇನಿಯಂ ಭೂಮಿಯಲ್ಲಿ ಸಾವಿರಾರು ಕೋಟಿಗೆ ಬೆಲೆ ಬಾಳುತ್ತೆ. ಆದ್ರಿಂದ RDA ಅಂದ್ರೆ ರಿಸೋರ್ಸ್ ಡೆವಲಪ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಅನ್ನೋ ಒಂದು ಆರ್ಗನೈಸೇಷನ್ ಪ್ಯಾಂಡೋರಾದಲ್ಲಿ ಮೈನಿಂಗ್ ಅನ್ನ ಮಾಡಿ ಅದ್ರೊಳಗಡೆ ಇರುವಂತ ಅನ್ಆಪ್ಟೇನಿಯಂ ಅನ್ನ ಹೊರಗಡೆ ತೆಗಿತಿರ್ತಾರೆ. ಭೂಮಿಲಿ ಮನುಷ್ಯರಿರೋ ತರನೇ ಪ್ಯಾಂಡೋರಾದಲ್ಲೂ ಕೂಡ ಜನರಿರ್ತಾರೆ. ಈ ಜನರ ಹೆಸರು ನಾವಿಸ್ ಅಂತ. ನಾವಿಸ್ ಮನುಷ್ಯರಿಗಿಂತ ಗಾತ್ರದಲ್ಲಿ ತುಂಬಾನೇ ದೊಡ್ಡದಾಗಿರ್ತಾರೆ. ಅಂದಂಗೆ ಮನುಷ್ಯರು ಪ್ಯಾಂಡೋರಾಗೆ ಬರ್ತಿರೋದು ಇದೇ ಫಸ್ಟ್ ಏನಲ್ಲ. ತುಂಬಾ ವರ್ಷಗಳಿಂದ ಪ್ಯಾಂಡೋರಾದಲ್ಲೇ ಒಂದು ಬೇಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ಸಿಕ್ತಿರುವಂತ ಅನ್ಆಪ್ಟೇನಿಯಂಗೋಸ್ಕರ ಮೈನಿಂಗ್ ಅನ್ನ ಮಾಡ್ತಿರ್ತಾರೆ. ಅಷ್ಟೇ ಅಲ್ಲ, ಈ ನಾವಿಸ್ ಗಳ ಜೊತೆ ಸೇರಿ ನಮ್ಮ ಮನುಷ್ಯರ ಭಾಷೆಯನ್ನು ಕೂಡ ಕಲಿಸಿರ್ತಾರೆ. ಆದ್ರೆ ಯಾವಾಗ ನಾವಿಸ್ಗೆ ಗೊತ್ತಾಗುತ್ತೋ ಈ ಮನುಷ್ಯರು ನಮ್ಮ ಪರಿಸರನ ಹಾಳು ಮಾಡ್ತಿದ್ದಾರೆ, ನಮ್ಮ ರಿಸೋರ್ಸ್ ಗಳನ್ನೆಲ್ಲ ಖಾಲಿ ಮಾಡ್ತಿದ್ದಾರೆ ಅಂತ, ಅವಾಗಿಂದನು ಮನುಷ್ಯರನ್ನ ಹತ್ರಕ್ಕೆ ಬಿಟ್ಕೊಳ್ತಿರೋದಿಲ್ಲ. ಇಲ್ಲಿ ಮನುಷ್ಯರು ನಾವಿಸ್ ಗಳ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡ್ತಿದ್ರು ಅಂತ ನೀವು ತಿಳ್ಕೊಳ್ಳೇಬೇಕು. ಯಾಕೆಂದ್ರೆ ಇದು ಮೋಸ್ಟ್ ಇಂಪಾರ್ಟೆಂಟ್. ಮನುಷ್ಯರು ಹಾಗೆ ನಾವಿಸ್ ಗಳ DNA ಅನ್ನ ಮಿಕ್ಸ್ ಮಾಡಿ ಒಂದು ಆರ್ಟಿಫಿಷಿಯಲ್ ನಾವಿಸ್ ಗಳ ಬಾಡಿಯನ್ನು ತಯಾರು ಮಾಡ್ತಾರೆ. ಈ ಬಾಡಿಗಳಿಗೆ ಅವತಾರ್ ಅಂತ ಹೆಸರಿಡ್ತಾರೆ. ಮನುಷ್ಯರು ಒಂದು ಸ್ಲೀಪಿಂಗ್ ಚೇಂಬರ್ ಒಳಗಡೆ ಮಲ್ಕೊಂಡಾಗ ಅವರ ಕಂಪ್ಲೀಟ್ ಕಾನ್ಶಿಯಸ್ನೆಸ್ ಈ ಅವತಾರ್ ಬಾಡಿ ಒಳಗಡೆ ಬರುತ್ತೆ. ಅಂದ್ರೆ ಒಂಥರ ಹೇಳ್ಬೇಕು ಅಂದ್ರೆ ಮನುಷ್ಯರು ಅವರ ಬ್ರೈನ್ ಇಂದ ಈ ಬಾಡಿಗಳನ್ನ ಕಂಟ್ರೋಲ್ ಮಾಡ್ತಾರೆ. ಈ ಮನುಷ್ಯರು ನಾವಿಸ್ ಗಳ ಜೊತೆ ಕಮ್ಯುನಿಕೇಟ್ ಮಾಡ್ತಿದ್ದು ಒಂದೇ ಒಂದು ಕಾರಣಕ್ಕೆ. ಅದೇನಂದ್ರೆ ಈ ನಾವಿಸ್ ಗಳು ವಾಸ ಮಾಡ್ತಿದ್ದ ಜಾಗದಲ್ಲಿ ಅತಿ ಹೆಚ್ಚಾಗಿ ಅನ್ಆಪ್ಟೇನಿಯಂ ಇರುತ್ತೆ. ಆದ್ರಿಂದ ಈ ನಾವಿಸ್ ಗಳನ್ನ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಿ ಅಲ್ಲಿಂದ ಓಡಿಸ್ಬಿಟ್ರೆ ಆಗ ಅಲ್ಲಿರುವಂತ ಅನ್ಆಪ್ಟೇನಿಯಂ ಎಲ್ಲ ನಮ್ಮದಾಗುತ್ತೆ ಅನ್ನೋ ದುರಾಲೋಚನೆ ಈ ಮನುಷ್ಯರದ್ದು. ಆದ್ರೆ ಆ ಜಾಗದಲ್ಲಿ ನಾವಿಸ್ ಗಳ ದೇವತೆಯಾದ ಏವಾ ಅನ್ನೋ ಒಂದು ದೇವತೆ ವಾಸ ಮಾಡ್ತಿರುತ್ತೆ. ಆದ್ರಿಂದ ನಾವಿಸ್ ಗಳು ಏನೇ ಮಾಡಿದ್ರು ಮನುಷ್ಯರಿಗೆ ಆ ಜಾಗದಲ್ಲಿ ಮೈನಿಂಗ್ ಮಾಡೋಕೆ ಬಿಡ್ತಿರೋದಿಲ್ಲ. ನಂತರ ನಮ್ಗೆ ಸ್ಪೇಸ್ ಶಿಪ್ ನಲ್ಲಿ ಪ್ಯಾಂಡೋರಾಗೆ ಹೋಗ್ತಿರೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಇವನ ಹೆಸರು ಜೇಕ್ ಸಲ್ಲಿ ಅಂತ. ಇವನೇ ಈ ಮೂವಿಯ ಹೀರೋ. ಜೇಕ್ ಸಲ್ಲಿ ಹಿಂದೆ ಒಬ್ಬ ಸೋಲ್ಜರ್ ಆಗಿದ್ದವನು. ಆದ್ರೆ ಒಂದು ಯುದ್ಧದಲ್ಲಿ ಅವನು 2 ಕಾಲನ್ನ ಕಳ್ಕೊಂಡಿರ್ತಾನೆ. ಜೇಕ್ ಪ್ಯಾಂಡೋರಾಗೆ ಹೋಗ್ತಿರೋದಕ್ಕೆ ಒಂದು ಕಾರಣ ಇದೆ. ಅದೇನಂದ್ರೆ ಜೇಕ್ಗೆ ಒಬ್ಬ ಅವಳಿ ಜವಳಿ ಅಣ್ಣ ಇರ್ತಾನೆ. ಅವನ ಹೆಸರು ಟಾಮ್ ಸಲ್ಲಿ ಅಂತ. ಅಸಲಿಗೆ ಟಾಮ್ ಒಬ್ಬ ಸೈಂಟಿಸ್ಟ್ ಆಗಿರ್ತಾನೆ. ಅವತಾರ್ ಪ್ರಾಜೆಕ್ಟ್ ಗೋಸ್ಕರ ಪ್ಯಾಂಡೋರಾಗೆ ಹೋಗ್ಬೇಕಾಗಿದ್ದವನು ಕೂಡ ಅವನೇ. ಯಾಕೆಂದ್ರೆ ಅವನ DNA ಹಾಗೆ ನಾವಿಸ್ ಗಳ DNA ಸೇರಿಸಿ ಒಂದು ಅವತಾರ್ ಬಾಡಿನ ಕ್ರಿಯೇಟ್ ಮಾಡಿರ್ತಾರೆ. ಆದ್ರೆ ಅವನು ಪ್ಯಾಂಡೋರಾಗೆ ಹೋಗಕ್ಕೂ ಮುಂಚೆನೆ ಒಬ್ಬ ಕಳ್ಳ ಚಿಲ್ಡ್ರೆ ಕಾಸ್ಗೋಸ್ಕರ ಅವನನ್ನ ಶೂಟ್ ಮಾಡಿ ಸಾಯಿಸ್ಬಿಟ್ಟಿರ್ತಾನೆ. ಆದ್ರೆ RDA ಆರ್ಗನೈಸೇಷನ್ ಅವರು ಟಾಮ್ ಸಲ್ಲಿ ಮೇಲೆ ತುಂಬಾ ದುಡ್ಡನ್ನ ಇನ್ವೆಸ್ಟ್ ಮಾಡ್ಬಿಟ್ಟಿರ್ತಾರೆ. ಆದ್ರಿಂದ ಅವರು ಟಾಮ್ ಸಲ್ಲಿ ತಮ್ಮ ಜೇಕ್ ಸಲ್ಲಿನ ಮೀಟ್ ಮಾಡಿ ಅವನನ್ನ ಒಪ್ಪಿಸ್ತಾರೆ ಅವತಾರ್ ಪ್ರಾಜೆಕ್ಟ್ ಗೋಸ್ಕರ. ನೀನೇನಾದ್ರೂ ಈ ಪ್ರಾಜೆಕ್ಟ್ ಗೆ ಒಪ್ಕೊಂಡ್ರೆ ನಿನ್ಗೆ ತುಂಬಾ ದುಡ್ಡನ್ನ ಕೊಡ್ತೀವಿ ಅಂತ. ಬೇರೆ ದಾರಿ ಇಲ್ಲದೆ ಜೇಕ್ ಸಲ್ಲಿನೂ ಕೂಡ ಒಪ್ಕೋತಾನೆ. ನಂತರ ಎಲ್ಲರ ಜೊತೆನೂ ಸೇರಿ ಜೇಕ್ ಕೂಡ ಪ್ಯಾಂಡೋರಾದಲ್ಲಿ ಮಾಡಿರುವಂತ ಬೇಸ್ಗೆ ಬರ್ತಾನೆ. ಅಲ್ಲಿಗೆ ಬರ್ತಿದ್ದಂಗೆನೆ ನೋಮ್ ಅನ್ನೋ ಒಬ್ಬ ಸೈಂಟಿಸ್ಟ್ ನ ಮೀಟ್ ಮಾಡ್ತಾನೆ. ಇವನು ಕೂಡ ಅವತಾರ್ ಪ್ರಾಜೆಕ್ಟ್ ಗೋಸ್ಕರನೇ ಬಂದಿರೋದು. ಹೀಗೆ ಇವರಿಬ್ರು ಸೇರಿ ಲ್ಯಾಬ್ ಒಳಗಡೆ ಬಂದಾಗ ಅಲ್ಲಿ ಅವತಾರ್ ಪ್ರಾಜೆಕ್ಟ್ ಮೇಲೆ ತುಂಬಾ ರಿಸರ್ಚ್ ಗಳೆಲ್ಲ ನಡೀತಿರ್ತವೆ. ನಂತರ ಮ್ಯಾಕ್ಸ್ ಅನ್ನೋ ಒಬ್ಬ ಸೈಂಟಿಸ್ಟ್ ಜೇಕ್ ಗೆ ಅವನ ಅವತಾರ್ ಬಾಡಿಯನ್ನ ತೋರಿಸ್ತಾನೆ. ಆ ಬಾಡಿಗಳನ್ನ ನೋಡಿ ಜೇಕ್ ತುಂಬಾ ಆಶ್ಚರ್ಯ ಪಡ್ತಾನೆ. ನಾವಿಸ್ ಗಳು ಇಷ್ಟು ದೊಡ್ಡದಾಗಿರ್ತಾವ ಅಂತ. ನಂತರ ನಮ್ಗೆ ಈ ಅವತಾರ್ ಪ್ರಾಜೆಕ್ಟ್ ಲೀಡರ್ ಗ್ರೇಸ್ ಆಗಸ್ಟಿನ್ ತೋರಿಸ್ತಾರೆ. ಗ್ರೇಸ್ ಜೇಕ್ ನ ಸ್ಥಿತಿ ನೋಡಿ ಹಾಗೆ ಅವನೊಬ್ಬ ಸೋಲ್ಜರ್ ಆಗಿದ್ದವನು ಅಂತ ತಿಳ್ಕೊಂಡು ತುಂಬಾನೇ ಡಿಸಪಾಯಿಂಟ್ ಆಗ್ತಾಳೆ. ಆದ್ರಿಂದ ಇದ್ರ ಬಗ್ಗೆ ಮಾತಾಡೋದಕ್ಕೆ ಹೆಡ್ ಆಫೀಸರ್ ಪಾರ್ಕರ್ ಹತ್ರ ಬರ್ತಾಳೆ. ಈ ಅನ್ಆಪ್ಟೇನಿಯಂ ಅನ್ನ ಮೈನಿಂಗ್ ಮಾಡಿಸ್ತಿರೋದು ಹಾಗೆ ಅವತಾರ್ ಪ್ರಾಜೆಕ್ಟ್ ನೆಲ್ಲ ನಡೆಸ್ತಿರೋದು ಇವನೇ. ಗ್ರೇಸ್ ಅವನಿಗೆ ಹೇಳ್ತಾಳೆ, ನನಗೆ ಬೇಕಾಗಿದ್ದು ಒಬ್ಬ ಸೈಂಟಿಸ್ಟ್, ಸೋಲ್ಜರ್ ಅಲ್ಲ ಅಂತ. ಅದಕ್ಕೆ ಪಾರ್ಕರ್ ಹೇಳ್ತಾನೆ, ಗ್ರೇಸ್ ಟಾಮ್ ಈಗ ಸತ್ತೋಗಿದ್ದಾನೆ. ಟಾಮ್ ಹಾಗೂ ಜೇಕ್ ನ DNA ಸೇಮ್ ಆಗಿರೋದ್ರಿಂದ ನಾವು ಅವನನ್ನ ಕರ್ಸಿರೋದು. ಈ ದಾರಿನೂ ನಾವು ಬಿಟ್ಬಿಟ್ರೆ ನಮ್ಗೆ ತುಂಬಾ ಲಾಸ್ ಗಳೆಲ್ಲ ಆಗ್ತವೆ ಅಂತ. ಇನ್ನೇನ್ ಮಾಡೋದು, ಬೇರೆ ದಾರಿ ಇಲ್ಲ ಅಂತ ಗ್ರೇಸ್ ಜೇಕ್ ನ ಅವಳ ಟೀಮ್ ನಲ್ಲಿ ಸೇರಿಸ್ಕೊತಾಳೆ. ಈಗ ಜೇಕ್ ಹಾಗೂ ನೋಮ್ ಎಲ್ಲಾ ತಯಾರನ್ನು ಮಾಡ್ಕೊಂಡು ಅವತಾರ್ ಬಾಡಿನ ಕಂಟ್ರೋಲ್ ಮಾಡೋದಕ್ಕೆ ಸ್ಲೀಪಿಂಗ್ ಚೇಂಬರ್ ಒಳಗಡೆ ಮಲ್ಕೋತಾರೆ. ನಂತರ ಜೇಕ್ ಕಣ್ಣನ್ನ ಬಿಟ್ಟಾಗ ಅವನ ಸಂಪೂರ್ಣವಾದ ಕಾನ್ಶಿಯಸ್ನೆಸ್ ಅವತಾರ್ನ ಬಾಡಿ ಒಳಗಡೆ ಬಂದಿರುತ್ತೆ. ಸ್ವಲ್ಪ ಎಕ್ಸೈಟ್ ಆಗಿರ್ತಾನೆ. ಇವನು ಈ ಹೊಸ ಬಾಡಿಲಿ ಇವ್ನು ನಡಿಬಹುದು ಅಂತ ಗೊತ್ತಾದ್ಮೇಲೆ ಯಾವತ್ತೂ ಆಗದೆ ಇರೋಷ್ಟು ಖುಷಿ ಅವನಿಗೆ ಆಗೋಗುತ್ತೆ. ಇದರಿಂದ ಅವನು ಅಲ್ಲೆಲ್ಲ ಓಡ್ತಾ ಅವನು ಕಾಲುಗಳನ್ನ ಫೀಲ್ ಮಾಡ್ತಿರ್ತಾನೆ. ಹೀಗೆ ಇರ್ಬೇಕಾದ್ರೆ ಅವತಾರ್ನ ಬಾಡಿಯಲ್ಲಿರೋ ಗ್ರೇಸ್ ಆಗಸ್ಟಿನ್ ಅಲ್ಲಿಗೆ ಬರ್ತಾಳೆ. ಜೇಕ್ ಇಷ್ಟು ಖುಷಿ ಆಗಿರೋದನ್ನ ನೋಡಿ ಗ್ರೇಸ್ ಕೂಡ ಸ್ವಲ್ಪ ಖುಷಿ ಪಡ್ತಾಳೆ. ರಾತ್ರಿ ಆಗ್ತಿದ್ದಂಗೆನೆ ಅವತಾರ್ ಬಾಡಿಯಲ್ಲಿ ಇದ್ದವ್ರನ್ನೆಲ್ಲ ಒಂದು ಕಡೆ ಮಲಗಿಸ್ತಾರೆ. ಇವ್ರು ಇಲ್ಲಿ ಮಲಗಿದ ತಕ್ಷಣ ಒರಿಜಿನಲ್ ಮನುಷ್ಯರ ಬಾಡಿಲಿ ಎಚ್ಚರ ಆಗುತ್ತೆ. ಮುಂದಿನ ಸೀನ್ ಅಲ್ಲಿ ನಮ್ಗೆ ಮೂವಿಯ ಮೇನ್ ಕ್ಯಾರೆಕ್ಟರ್ ಅನ್ನ ತೋರಿಸ್ತಾರೆ. ಇವನ ಹೆಸರು ಕೊಲೊನಲ್ ಕ್ವೆರಿಚ್ ಅಂತ. ಆದ್ರೆ ನಾವು ಶಾರ್ಟ್ ಆಗಿ ಕರ್ನಲ್ ಅಂತ ಕರೆಯೋಣ. ಯಾಕೆ ಅಂದ್ರೆ ಇವನೊಬ್ಬ ಮಿಲಿಟರಿಯ ಹೆಡ್.
ಕರ್ನಲ್ ಜೇಕ್ ನ ಕರ್ಸಿ ಹೇಳ್ತಾನೆ, ನೋಡು ಜೇಕ್, ನಿನ್ಗಿರೋದು ಒಂದೇ ಒಂದು ಕೆಲ್ಸ. ನೀನು ನಾವಿಸ್ಗಳ ಮಧ್ಯೆ ಹೋಗಿ ಅವರ ಲೊಬ್ಬಾಗು, ಅವರ ನಂಬಿಕೆನ ಗಳಿಸು. ಎಲ್ಲಾನು ಕಂಟ್ರೋಲ್ಗೆ ಸಿಕ್ಕಿದ್ಮೇಲೆ ಅವ್ರಿಗೆ ಕನ್ವಿನ್ಸ್ ಮಾಡು ಅವ್ರು ವಾಸ ಮಾಡ್ತಿರೋ ಜಾಗನ ಬಿಟ್ಟು ಹೋಗೋದಕ್ಕೆ. ಅವ್ರು ಅಲ್ಲಿಂದ ಹೋಗ್ತಿದ್ದಂಗೆ ನಾವು ನಮ್ ಕೆಲ್ಸನ ಮಾಡ್ಕೋಬಹುದು. ಅದಾದ್ಮೇಲೆ ನೀನು ಆರಾಮಾಗಿ ಭೂಮಿಗೆ ಹೋಗ್ಬೋದು. ಅಷ್ಟೇ ಅಲ್ಲ, ನೀನೇನಾದ್ರೂ ಈ ಕೆಲ್ಸನ ಕರೆಕ್ಟ್ ಆಗಿ ಮಾಡಿದ್ರೆ ನಿನ್ನ ಕಾಲುಗಳನ್ನು ಕೂಡ ನಾನು ರೆಡಿ ಮಾಡಿಸ್ಕೊಡ್ತೀನಿ ಅಂತ. ಇದಕ್ಕೆ ಜೇಕ್ ಕೂಡ ಖುಷಿಯಿಂದಾನೆ ಒಪ್ಕೋತಾನೆ. ನಂತರ ಮಾರನೇ ದಿನ ರಿಸರ್ಚ್ ಗೋಸ್ಕರ ಗಿಡ ಮರಗಳ ಸ್ಯಾಂಪಲ್ ಬೇಕು ಅಂತ ಜೇಕ್, ಗ್ರೇಸ್, ನೋಮ್ 3 ಜನ ಅವತಾರ್ ಬಾಡಿಯಲ್ಲಿ ಹೆಲಿಕಾಪ್ಟರ್ ನಲ್ಲಿ ಕಾಡಿಗೆ ಬರ್ತಾರೆ. ಗ್ರೇಸ್ ಹಾಗೂ ನೋಮ್ ಸ್ಯಾಂಪಲ್ ಗಳನ್ನ ತಗೋತಿರ್ಬೇಕಾದ್ರೆ ಈ ಕಡೆ ಜೇಕ್ ಅಲ್ಲಿದ್ದ ಗಿಡಗಳನ್ನ ನೋಡ್ತಾ ಅದನ್ನ ಮುಟ್ತಾನೆ. ಹೀಗೆ ಅದನ್ನ ಮುಟ್ಟಿದ ತಕ್ಷಣ ಅವೆಲ್ಲ ಆಟೋಮೆಟಿಕ್ ಆಗಿ ಒಳಗಡೆ ಹೊಂಟೋಗ್ತವೆ. ಆಗ ಗಿಡಗಳ ಹಿಂದೆ ಇದ್ದಂತ ಒಂದು ಭಯಂಕರವಾದ ಜೀವಿ ಜೇಕ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರುತ್ತೆ. ಹೀಗೆ ನೋಡ್ತಾ ನೋಡ್ತಿದ್ದಂಗೆನೆ ಆ ಪ್ರಾಣಿ ಹೆದರ್ಕೊಂಡು ಅಲ್ಲಿಂದ ಹೊರಟೋಗುತ್ತೆ. ಏನು ಅಂತ ನೋಡಿದ್ರೆ ಜೇಕ್ ನ ಹಿಂದೆ ಆ ಕಾಡಿನಲ್ಲಿ ಅತ್ಯಂತ ಡೇಂಜರಸ್ ಆಗಿರುವಂತ ಪ್ರಾಣಿ ನಿಂತಿರುತ್ತೆ. ಜೇಕ್ ಆ ಪ್ರಾಣಿಯಿಂದ ತಪ್ಪಿಸ್ಕೊಂಡು ಓಡೋದಕ್ಕೆ ಶುರು ಮಾಡ್ತಾನೆ. ಎಷ್ಟೇ ಓಡಿದ್ರು ಆ ಪ್ರಾಣಿ ಜೇಕ್ ಅನ್ನ ಬಿಡೋದೇ ಇಲ್ಲ. ಅವನನ್ನ ಫಾಲೋ ಮಾಡ್ಕೊಂಡು ಅವನಿಂದನೇ ಬರ್ತಿರುತ್ತೆ. ಬೇರೆ ದಾರಿ ಇಲ್ಲದೆ ಜೇಕ್ ಮುಂದೆ ಇದ್ದಂತ ಒಂದು ಜಲಪಾತದ ಒಳಗಡೆ ಧುಮುಕ್ ಬಿಡ್ತಾನೆ. ಆ ಪ್ರಾಣಿಯಿಂದ ಏನೋ ತಪ್ಪಿಸ್ಕೋತಾನೆ. ಆದ್ರೆ ಆ ಭಯಂಕರವಾದ ಕಾಡಿನಲ್ಲಿ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗದೆ ಅಲ್ಲಿ ಇಲ್ಲಿ ಓಡಾಡ್ತಿರ್ತಾನೆ. ಹೀಗೆ ಅವನು ಅಲ್ಲೆಲ್ಲ ಓಡಾಡ್ತಿರ್ಬೇಕಾದ್ರೆ ಒಬ್ಳು ನಾವಿ ಅವನನ್ನ ಸಾಯಿಸೋದಕ್ಕೆ ನೋಡ್ತಾಳೆ. ಆದ್ರೆ ಒಂದು ಸಣ್ಣ ಜೀವಿ ಬಾಣದ ಮೇಲೆ ಬಂದು ಕುತ್ಕೊಳ್ಳುತ್ತೆ. ಯಾಕೋ ಏನೋ ಗೊತ್ತಿಲ್ಲ, ಅವನನ್ನ ಸಾಯಿಸ್ತೇ ಬಿಟ್ಬಿಡ್ತಾಳೆ. ಈ ಕಡೆ ಗ್ರೇಸ್ ಹಾಗೂ ನೋಮ್ ಜೇಕ್ ನ ಎಲ್ಲಾ ಕಡೆ ಹುಡುಕ್ತಾರೆ. ಎಲ್ಲೂ ಸಿಗದೆ ಇರೋದ್ರಿಂದ ಅವರು ಹೊರಟೋಗ್ತಾರೆ. ಕಾಡ್ನಲ್ಲಿ ನೋಡ್ತಾ ನೋಡ್ತಿದ್ದಂಗೆನೆ ಕತ್ಲು ಆವರಿಸ್ಬಿಡುತ್ತೆ. ಆದ್ರಿಂದ ಒಂದು ಕೋಲಿಗೆ ಬೆಂಕಿಯನ್ನ ಹತ್ತಿಸ್ಕೋತಾನೆ. ಆಗ್ಲೇ ಅವನಿಗೆ ಗೊತ್ತಾಗೋದು ಅವನ ಸುತ್ತಮುತ್ತ ಭಯಂಕರವಾದಂತ ಪ್ರಾಣಿಗಳೆಲ್ಲ ಇವೆ ಅಂತ. ಆ ಪ್ರಾಣಿಗಳೆಲ್ಲ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಆದ್ರಿಂದ ಅವನು ಅವುಗಳನ್ನ ಬೆಂಕಿಯಿಂದ ಎದುರಿಸ್ತಿರ್ತಾನೆ. ಆದ್ರೆ ಆ ಪ್ರಾಣಿಗಳೆಲ್ಲ ಒಂದೇ ಸಲ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಅದೇ ಸಮಯಕ್ಕೆ ಅಲ್ಲಿಗೆ ಆಗ್ಲೇ ನಾವು ನೋಡಿದ್ವಲ್ಲ ನಾವಿ, ಅವಳು ಬಂದು ಆ ಪ್ರಾಣಿಗಳನ್ನೆಲ್ಲ ಹೊಡೆದು ಅಲ್ಲಿಂದ ಓಡಿಸ್ಬಿಡ್ತಾಳೆ. ಇವಳೇ ಈ ಮೂವಿಯ ಹೀರೋಯಿನ್ ನಿಟೇರಿ. ನಿಟೇರಿ ಅಂದ್ರೆ ಇವಳ ಹೆಸರು. ನನ್ನನ್ನ ಕಾಪಾಡಿದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ಜೇಕ್ ಅವಳಿಂದ ಹೋಗೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಇವರಿಬ್ರು ಹೋಗ್ತಿರ್ಬೇಕಾದ್ರೆ ನಾವ್ ಆಗ್ಲೇ ನೋಡಿದ್ವಲ್ಲ ಬಾಣದ ಮೇಲೆ ಬಂದು ಕುತ್ಕೊಂಡಿದ್ದ ಆ ಚಿಕ್ಕ ಜೀವಿಯನ್ನ, ಅದೇ ತರದ ತುಂಬಾ ಜೀವಿಗಳು ಬಂದು ಜಾಕ್ ನ ಮೇಲೆ ಕುತ್ಕೋತವೆ. ಜಾಕ್ ನಿಟೇರಿನ ಕೇಳ್ತಾನೆ ಇವೆಲ್ಲ ಏನು ಅಂತ. ಆದ್ರಿಂದ ಅವಳು ಹೇಳ್ತಾಳೆ, ಇವೆಲ್ಲ ಪವಿತ್ರ ಮರದ ಪವಿತ್ರ ಆತ್ಮಗಳು. ಯಾರ ಮನಸ್ಸು ತುಂಬಾ ಶುದ್ಧವಾಗಿರುತ್ತೋ, ಯಾರಿಗೆ ತುಂಬಾ ಧೈರ್ಯ ಇರುತ್ತೋ ಅಂತವ್ರ ಹತ್ರ ಮಾತ್ರ ಇವುಗಳು ಬರೋದು ಅಂತ. ಇದೇ ಕಾರಣಕ್ಕೆ ನಿಟೇರಿ ಆಗ್ಲೇ ಜಾಕ್ ನ ಸಾಯಿಸ್ಲಿಲ್ಲ. ಜೇಕುಗೆ ಪರಿಶುದ್ಧವಾದ ಮನಸ್ಸಿದೆ, ಅವನು ಬೇರೆ ಮನುಷ್ಯರ ತರ ಕೆಟ್ಟವನಲ್ಲ ಅಂತ ಗೊತ್ತಾದ್ಮೇಲೆ ನಿಟೇರಿ ಅವನನ್ನ ನಾವಿಸ್ಗಳಿರೋ ಜಾಕೆ ಕರ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಹೀಗೆ ಇವರಿಬ್ರು ಹೋಗ್ತಿರ್ಬೇಕಾದ್ರೆ ಬೇರೆ ನಾವಿಸ್ಗಳು ಬಂದು ಜೇಕ್ ನ ಲಾಕ್ ಮಾಡಿ ಅವರೆಲ್ಲ ವಾಸ ಮಾಡ್ತಿರೋಂತ ಜಾಕೆ ಕರ್ಕೊಂಡ್ ಬರ್ತಾರೆ. ನಿಟೇರಿಯ ತಂದೆನೆ ನಾವಿಸ್ಗಳ ರಾಜನಾಗಿರ್ತಾನೆ. ಹಾಗೆ ಅವಳ ತಾಯಿ ದೈವ ಗುರು ಆಗಿರ್ತಾರೆ. ಆದ್ರಿಂದ ಅವರು ಜೇಕ್ ನ ರಕ್ತನ ಟೆಸ್ಟ್ ಮಾಡ್ತಾರೆ. ಆಗ ಅವ್ರಿಗೆ ಗೊತ್ತಾಗುತ್ತೆ ಜೇಕ್ ನ ಒಳಗಡೆ ಇರೋದು ಒಂದು ಪವಿತ್ರವಾದ ಆತ್ಮ ಅಂತ. ಜೇಕ್ ಅವರಿಗೆ ಹೇಳ್ತಾನೆ, ನಾನು ನಿಮ್ಮ ಭಾಷೆಯನ್ನ ಕಲಿಬೇಕು ಅಂತಿದ್ದೀನಿ, ನಿಮ್ಮ ಸಂಸ್ಕೃತಿಯನ್ನ ಕಲಿಬೇಕು ಅಂತಿದ್ದೀನಿ, ಹಾಗೆ ನೀವು ಹೇಗೆ ಬೇಟೆಯನ್ನ ಆಡ್ತೀರಾ ಅನ್ನೋದನ್ನು ಕೂಡ ಕಲಿಬೇಕು ಅಂತಿದ್ದೀನಿ ಅಂತ. ಅದಕ್ಕೆ ಅವರು ಕೂಡ ಸರಿ ಅಂತ ಒಪ್ಕೊಂಡು ನಿಟೇರಿನೇ ಅವನಿಗೆ ಎಲ್ಲಾನು ಕಲಿಸ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ನಂತರ ನಾವಿಸ್ಗಳೆಲ್ಲ ಮಲ್ಕೊಳ್ಳೋಂತ ಜಾಗದಲ್ಲೇ ಜೇಕ್ ಕೂಡ ಮಲ್ಕೋತಾನೆ. ಆದ್ರಿಂದ ಅವನ ಮನುಷ್ಯ ಬಾಡಿಲಿ ಎಚ್ಚರ ಆಗುತ್ತೆ. ಜೇಕ್ ನ ಅವತಾರ್ ಬಾಡಿ ಇನ್ನೂ ಕೂಡ ಜೀವಂತವಾಗಿದೆ ಅಂತ ಗೊತ್ತಾಗಿ ಎಲ್ಲರೂ ತುಂಬಾ ಖುಷಿ ಪಡ್ತಾರೆ. ಯಾಕೆಂದ್ರೆ ಎಲ್ಲರಿಗೂ ಅನಿಸ್ತಿತ್ತು ಆ ಬಾಡಿನ ಪ್ರಾಣಿಗಳೆಲ್ಲ ತಿಂದಾಕ್ಬಿಟ್ಟಿರ್ತವೆ ಅಂತ. ನಂತರ ಕರ್ನಲ್ ಹಾಗೂ ಪಾರ್ಕರ್ ಜೇಕ್ ನ ಕರೆಸಿ ಮಾತಾಡಿಸ್ತಾರೆ. ಜೇಕ್ ಅವರಿಗೆ ಹೇಳ್ತಾನೆ, ನಾನು ನಾವಿಸ್ಗಳ ಗುಂಪಿಗೆ ಸೇರ್ಕೊಂಡಿದ್ದೀನಿ, ಅವರ ಕಲ್ಚರ್ ಗಳನ್ನೆಲ್ಲ ಕಲಿತಿದ್ದೀನಿ ಅಂತ. ಪಾರ್ಕರ್ ಅವನಿಗೆ ಎಕ್ಸ್ಪ್ಲೈನ್ ಮಾಡ್ತಾನೆ, ಈ ನಾವಿಸ್ಗಳು ವಾಸ ಮಾಡ್ತಿರುವಂತ ಜಾಗದಲ್ಲಿ ಒಂದು ದೊಡ್ಡ ಮರ ಇದೆ. ಆ ಮರದ ಕೆಳಗಡೆ ಬೇಕಾದಷ್ಟು ಅನ್ಆಪ್ಟ ನೇಮ್ ಇದೆ. ಆ ಮರನ ನಾವು ಬಿಡಿಸ್ಬೇಕಷ್ಟೇ. ನಿನ್ಗೆ 3 ತಿಂಗಳು ಟೈಮ್ ಇದೆ. ಅಷ್ಟರಲ್ಲಿ ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ಆ ಜಾಗನ ಖಾಲಿ ಮಾಡೋ ರೀತಿ ಮಾಡ್ಬೇಕು. ಅದಾದ್ಮೇಲೆ ಅವರನ್ನೆಲ್ಲ ಸಾಯಿಸಿನಾದ್ರೂ ಸರಿನೇ ನಾವು ಅನ್ಆಪ್ಟ ನೇಮ್ ಅನ್ನ ತಗೋತೀವಿ ಅಂತ. ನಂತರದ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ, ಗ್ರೇಸ್ ಈ ಅವತಾರ್ ಪ್ರಾಜೆಕ್ಟ್ ನ ತೇಲ್ತಿರೋ ಬೆಟ್ಟಗಳ ಹತ್ರ ಶಿಫ್ಟ್ ಮಾಡ್ತಾಳೆ. ಮಾರನೇ ದಿನದಿಂದ ಜೇಕ್ ನಾವಿಸ್ಗಳ ಮಧ್ಯೆ ನಿಟೇರಿ ಜೊತೆ ಎಲ್ಲಾ ವಿದ್ಯೆಯನ್ನು ಕಲಿಯೋದಕ್ಕೆ ಶುರು ಮಾಡ್ತಾನೆ. ಕಾಡಿನಲ್ಲಿ ಹೇಗೆ ವಾಸ ಮಾಡೋದು, ಪ್ರಾಣಿಗಳು ಅಟ್ಯಾಕ್ ಮಾಡಿದಾಗ ಹೇಗೆ ತಪ್ಪಿಸ್ಕೊಳ್ಳೋದು, ಹಾಗೆ ಅವುಗಳನ್ನ ಹೇಗೆ ಬೇಟೆ ಆಡೋದು ಅಂತೆಲ್ಲ. ಹೀಗೆ ತುಂಬಾ ದಿನಗಳ ಪ್ರಾಕ್ಟೀಸ್ ನಂತರ ಅವುಗಳನ್ನೆಲ್ಲ ಕಲಿತಾನೆ. ನಂತರ ನಿಟೇರಿ ಜೇಕ್ ನ ಕೊನೆಯ ಪರೀಕ್ಷೆಗೆ ಕರ್ಕೊಂಡ್ ಬರ್ತಾಳೆ. ಆ ಕೊನೆಯ ಪರೀಕ್ಷೆ ಏನಂತಂದ್ರೆ ಇಕ್ರಾನ್ ಅನ್ನೋ ಒಂದು ಡ್ರ್ಯಾಗನ್ ಅನ್ನ ಹಿಡಿದು ಪಾರ್ಟ್ನರ್ ಅನ್ನ ಮಾಡ್ಕೊಳ್ಳೋದು. ಹೌದು, ಒಬ್ಬ ನಾವಿ ಆಗ್ಬೇಕು ಅಂದ್ರೆ ಇಕ್ರಾನ್ ಅನ್ನ ಹಿಡಿದು ಪಾರ್ಟ್ನರ್ ಆಗಿ ಮಾಡ್ಕೋಬೇಕು ಅನ್ನೋದು ಇಲ್ಲಿನ ಸಂಪ್ರದಾಯ. ಅಷ್ಟೇ ಅಲ್ಲ, ನಾವಿ ಆಗುವಂತವನು ಅವನ ಜೀವನದಲ್ಲಿ ಒಂದೇ ಒಂದು ಇಕ್ರಾನ್ ಅನ್ನ ಚೂಸ್ ಮಾಡೋದಕ್ ಆಗೋದಷ್ಟೇ. ನಿಟೇರಿ ಅವನಿಗೆ ಹೇಳ್ತಾಳೆ, ನಿನಗೆ ಸೇರ್ಬೇಕಾಗಿರುವಂತ ಇಕ್ರಾನ್ ನಿನ್ನ ಮೇಲೆ ದಾಳಿ ಮಾಡುತ್ತೆ, ನೀನು ಅದನ್ನೇ ಮಾತ್ರ ಹಿಡಿಬೇಕು ಅಂತ. ಜೇಕ್ ಕೂಡ ಸರಿ ಅಂತ ಹೇಳಿ ಇಕ್ರಾನ್ ಗಳೆಲ್ಲ ಇದ್ದ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ
ಅಲ್ಲಿ ಒಂದು ಇಕ್ರಾನ್ ಅವನ ಮೇಲೆ ಅಟ್ಯಾಕ್ ಮಾಡುತ್ತೆ. ಆದ್ರಿಂದ ಅದನ್ನ ಹಿಡಿಯೋದಕ್ಕೆ ಶುರು ಮಾಡ್ತಾನೆ. ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ಆ ಇಕ್ರಾನ್ ಅನ್ನ ಹಿಡಿದು ಅವನ ಕೂದಲನ್ನ ಅದಕ್ಕೆ ಕನೆಕ್ಟ್ ಮಾಡ್ತಾನೆ. ಇದನ್ನ ನಾವಿಗಳ ಭಾಷೆಯಲ್ಲಿ ಬಂಧನ ಅಂತಾರೆ. ಈ ತರ ನಾವಿಗಳು ಹಾಗೆ ಪ್ರಾಣಿಗಳೇನಾದ್ರೂ ಒಂದಾದ್ರೆ ಅವರ ಮನಸ್ಸು ಕೂಡ ಒಂದೇ ರೀತಿ ಯೋಚನೆ ಮಾಡೋದಕ್ಕೆ ಶುರು ಮಾಡುತ್ತೆ. ನಂತರ ಇಕ್ರಾನ್ ಅವನು ಹೇಳಿದ ಹಾಗೆ ಕೇಳೋದಕ್ಕೆ ಶುರು ಮಾಡುತ್ತೆ. ಆದ್ರಿಂದ ಜೇಕ್ ಅದ್ರ ಮೇಲೆ ಕೂತ್ಕೊಂಡು ಹಾರಾಡ್ತಿರ್ತಾನೆ. ನಿಟೇರಿ ಕೂಡ ಅವಳ ಇಕ್ರಾನ್ ಜೊತೆಗೆ ಹಾರಾಡೋದಕ್ಕೆ ಬರ್ತಾಳೆ. ಜೇಕ್ಗೆ ಮೊದ್ಲು ಹಾರಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆದ್ರೆ ಹೋಗ್ತಾ ಹೋಗ್ತಾ ಎಲ್ಲಾನು ಕೂಡ ಕಲ್ತ್ಕೊಬಿಡ್ತಾನೆ. ಇಲ್ಲಿ ಜೇಕ್ ಹಾಗೂ ನಿಟೇರಿ ಇಬ್ರು ಕೂಡ ಒಬ್ರನ್ನೊಬ್ರು ಇಷ್ಟ ಪಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ. ಹೀಗೆ ಒಂದು ದಿನ ನಿಟೇರಿ ಹಾಗೂ ಜೇಕ್ಸ್ ಅಲ್ಲಿ ಇಕ್ರಾನ್ ಗಳ ಮೇಲೆ ಕುತ್ಕೊಂಡು ಪ್ರಾಕ್ಟೀಸ್ ಅನ್ನ ಮಾಡ್ತಿರ್ಬೇಕಾದ್ರೆ ಬೇರೆ ಎಲ್ಲ ಇಕ್ರಾನ್ ಗಳಿಗಿಂತ ತುಂಬಾನೇ ದೊಡ್ಡ ಸೈಜ್ ಹಾಗೂ ತುಂಬಾನೇ ಡಿಫ್ರೆಂಟ್ ಆಗಿರುವಂತ ಒಂದು ಇಕ್ರಾನ್ ಇವರಿಬ್ಬರ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸೋದಕ್ಕೆ ಪ್ರಯತ್ನ ಪಡುತ್ತೆ. ಆಗ ಇವರಿಬ್ರು ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ಅದರಿಂದ ತಪ್ಪಿಸ್ಕೋತಾರೆ. ನಂತರ ನಿಟೇರಿ ಜೇಕ್ ಹೇಳ್ತಾಳೆ ಆ ಪ್ರಾಣಿ ಹೆಸರು ಟರುಕ್ ಅಂತ. ಅದು ಇಡೀ ಈ ಪ್ಯಾಂಡೋರದಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ಜೀವಿ. ಇದುವರೆಗೂ ಆ ಪ್ರಾಣಿಯ ಮೇಲೆ 3 ಜನ ಮಾತ್ರ ಕುತ್ಕೊಳ್ಳೋಕ್ ಆಗಿರೋದು. ಟರುಕ್ ನ ಮೇಲೆ ಕುತ್ಕೊಂಡು ಅದನ್ನ ಕಂಟ್ರೋಲ್ ಮಾಡೋರನ್ನ ಟರುಕ್ ಮುಕ್ತೋ ಅಂತಾರೆ. ಟರುಕ್ ಮುಕ್ತೋನ ನಮ್ಮ ನಾವಿಸ್ಗಳು ದೇವ್ರು ತರನೇ ನೋಡ್ತಾರೆ ಅಂತ. ಜೇಕ್ ಈಗ ಅವನ ಪರೀಕ್ಷೆಗಳನ್ನೆಲ್ಲ ಮುಗಿಸಿರೋದ್ರಿಂದ ನಾವಿಸ್ಗಳು ಅವರ ಸಂಪ್ರದಾಯದ ಮೂಲಕ ಎಲ್ಲರಿಗೂ ಅನೌನ್ಸ್ ಮಾಡ್ತಾರೆ ಜೇಕ್ ಈಗ ಒಬ್ಬ ಕಂಪ್ಲೀಟ್ ನಾವಿ ಆಗಿದ್ದಾನೆ ಅಂತ. ನಂತರ ರಾತ್ರಿಯ ಸಮಯದಲ್ಲಿ ನಿಟೇರಿ ಜೇಕ್ ನ ಒಂದು ಜಾಗಕ್ಕೆ ಕರ್ಕೊಂಡು ಬಂದು ಹೇಳ್ತಾಳೆ ಈ ಜಾಗದಲ್ಲಿ ಪವಿತ್ರ ಆತ್ಮಗಳೆಲ್ಲ ವಾಸ ಮಾಡ್ತಿರ್ತವೆ ಅಂತ. ಅವನು ಕೂಡ ಅವನ ಕೂದಲನ್ನ ಮರಕ್ಕೆ ಕನೆಕ್ಟ್ ಮಾಡಿದಾಗ ಅವನಿಗೂ ಪವಿತ್ರ ಆತ್ಮಗಳ ಶಬ್ದಗಳೆಲ್ಲ ಕೇಳಿಸ್ತವೆ. ಅಷ್ಟೇ ಅಲ್ಲ, ಇಲ್ಲಿ ಜೇಕ್ ಹಾಗೂ ನಿಟೇರಿ ಒಬ್ರನ್ನೊಬ್ರು ಇಷ್ಟಪಡ್ತಿರೋ ವಿಷಯನೂ ಕೂಡ ಹೇಳ್ಕೊತಾರೆ. ನಂತರ ಮಾರನೇ ದಿನ ತೋರಿಸ್ತಾರೆ ಜೇಕ್ ಹಾಗೂ ನಿಟೇರಿ ಅಲ್ಲಿ ಮಲಗಿರ್ಬೇಕಾದ್ರೆ ಮನುಷ್ಯರ ಆ ದೊಡ್ಡ ದೊಡ್ಡ ಬುಲ್ಡೋಸರ್ ಗಳು ಬಂದು ಪವಿತ್ರ ಆತ್ಮಗಳೆಲ್ಲ ವಾಸ ಮಾಡ್ತಿದ್ದ ಮರನ ನಾಶ ಮಾಡಾಕ್ತಾರೆ. ಯಾಕೆಂದ್ರೆ ಪಾರ್ಕರ್ ಜೇಕ್ ಕೊಟ್ಟಿದ್ದ 3 ತಿಂಗಳ ಟೈಮ್ ಮುಗ್ದೋಗಿರುತ್ತೆ. ಇನ್ನು ಕೂಡ ಜೇಕ್ ಅವನ ಕೆಲಸನ ಕಂಪ್ಲೀಟ್ ಮಾಡಿಲ್ಲ ಅಂತ ಆ ಜಾಗನೆಲ್ಲ ನಾಶ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಜೇಕ್ ಆ ಬುಲ್ಡೋಸರ್ ನ ನಿಲ್ಸೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾನೆ. ಆದ್ರೆ ಸೋಲ್ಜರ್ಸ್ ಗಳು ಅವನ ಮೇಲೆ ಶೂಟ್ ಮಾಡಿದ್ರಿಂದ ನಿಟೇರಿನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಇದೇ ಸಮಯದಲ್ಲಿ ಕರ್ನಲ್ ಗೆ ಗೊತ್ತಾಗುತ್ತೆ ಬುಲ್ಡೋಸರ್ ನ ತಡೆಯೋದಕ್ಕೆ ಬಂದಿದ್ದು ಜೇಕ್ಸ್ ಅಲ್ಲಿ ಅಂತ. ಆದ್ರಿಂದ ಜನರನ್ನ ಕರ್ಕೊಂಡು ಸ್ಲೀಪಿಂಗ್ ಚೇಂಬರ್ಸ್ ಗಳಿದ್ದ ಜಾಗಕ್ಕೆ ಹೋಗ್ತಾನೆ. ಈ ಕಡೆ ಜಾಕ್ ನಾವಿಸ್ ಗಳೆಲ್ಲ ಇದ್ದ ಜಾಗಕ್ಕೆ ಬಂದು ನಿಮ್ಮ ಪ್ರಾಣ ಅಪಾಯದಲ್ಲಿದೆ, ಇಲ್ಲಿಂದ ನೀವೆಲ್ಲ ಹೋಗ್ಬೇಕು ಅಂತ ಹೇಳೋಷ್ಟ್ರಲ್ಲಿ ಕರ್ನಲ್ ಬಂದು ಸ್ಲೀಪಿಂಗ್ ಚೇಂಬರ್ಸ್ ಗಳನ್ನೆಲ್ಲ ಓಪನ್ ಮಾಡ್ತಾನೆ. ಆದ್ರಿಂದ ಅವತಾರ್ ಬಾಡಿಗಳೆಲ್ಲ ಪ್ರಜ್ಞೆ ತಪ್ಪಿ ಬಿದ್ದೋಗ್ತವೆ. ನಂತರ ಪಾರ್ಕರ್ ಗ್ರೇಸ್ ಹಾಗೂ ಜೇಕ್ ನ ಕೇಳ್ತಾನೆ ನಿಮ್ಗೆ ಕೊಟ್ಟಿದ್ದ ಕೆಲಸ ಏನು, ನೀವು ಮಾಡ್ತಾ ಇರೋದೇನು? ನಿಮ್ಗೆ ಕೊಟ್ಟಿರೋಂತ ಕೆಲಸ ಮಾಡದೇ ಇದ್ರು ಪರವಾಗಿಲ್ಲ, ಆದ್ರೆ ಎಷ್ಟು ಧೈರ್ಯ ಇರ್ಬೇಕು ನಿಮ್ಗೆ. ಆ ನಾವಿಸ್ ಗಳಿಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ ಅಂತ ಅಂದಾಗ ಗ್ರೇಸ್ ಹೇಳ್ತಾಳೆ ಆ ಜಾಗದಲ್ಲಿ ನಾವಿಸ್ ಗಳ ಮಕ್ಕಳು ಇದಾವೆ, ಹಾಗೆ ಕುಟುಂಬಗಳೆಲ್ಲ ಇದ್ದಾವೆ, ಪ್ಲೀಸ್ ಆ ಜಾಗನ ನಾಶ ಮಾಡ್ಬೇಡಿ ಅಂತ ಅಂದಾಗ ಸರಿ ಅಂತ ಹೇಳಿ ಪಾರ್ಕರ್ ಅವರಿಬ್ರಿಗೂ 1 ಗಂಟೆ ಟೈಮ್ ಅನ್ನ ಕೊಡ್ತಾನೆ. ನೀವು ಈ 1 ಗಂಟೆಲಿ ಅವ್ರನ್ನೆಲ್ಲ ಒಪ್ಪಿಸಿ ಅಲ್ಲಿಂದ ಹೋಗೋ ಹಾಗೆ ಮಾಡ್ಲಿಲ್ಲ ಅಂತಂದ್ರೆ ನಾನು ಯಾರ ಮಾತನ್ನು ಕೇಳೋದಿಲ್ಲ ಅಂತ. ಸರಿ ಅಂತ ಹೇಳಿ ಗ್ರೇಸ್ ಹಾಗೂ ಜೇಕ್ ಸ್ಲೀಪಿಂಗ್ ಚೇಂಬರ್ ಒಳಗಡೆ ಮಲ್ಕೋತಾರೆ. ಆದ್ರಿಂದ ಅವರಿಗೆ ಅವತಾರ್ ಬಾಡಿಲಿ ಎಚ್ಚರ ಆಗುತ್ತೆ. ನಂತರ ಇವರಿಬ್ರು ನಾವಿಸ್ ಗಳಿಗೆಲ್ಲ ಹೇಳ್ತಾರೆ ನಿಮ್ಮ ಪ್ರಾಣ ಅಪಾಯದಲ್ಲಿದೆ, ಮನುಷ್ಯರು ಅಟ್ಯಾಕ್ ಮಾಡೋದಕ್ಕೆ ಬರ್ತಿದ್ದಾರೆ, ನೀವೆಲ್ಲ ಇಲ್ಲಿಂದ ಹೋಗ್ಬೇಕು ಅಂತ. ಆಗ ನಿಟೇರಿ ಅವನನ್ನ ಕೇಳ್ತಾಳೆ ಅಂದ್ರೆ ಈ ವಿಷಯ ನಿಮ್ಗೆ ಮೊದ್ಲಿಂದಾನು ಗೊತ್ತಿತ್ತಾ ಅಂತ. ಆಗ ಜೇಕ್ ಹೇಳ್ತಾನೆ ಹೌದು ಗೊತ್ತಿತ್ತು, ಈ ವಿಷಯನೇ ಹೇಳೋದಕ್ಕೆ ಅವರು ನನ್ನನ್ನ ನಿಮ್ಮ ಹತ್ರ ಕಳ್ಸಿದ್ದು ಅಂತ. ಇದರಿಂದ ನಿಟೇರಿಗೆ ಜೇಕ್ ನಮ್ಮ ಮೇಲೆ ಇದ್ದಂತ ನಂಬಿಕೆಗಳೆಲ್ಲ ಹೊರಟೋಗ್ತವೆ. ಆದ್ರೂ ಕೂಡ ಜೇಕ್ ಅವಳಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಈಗ ನಾನು ಸಂಪೂರ್ಣವಾಗಿ ನಿಮ್ ಕಡೆ ಇದ್ದೀನಿ. ಈ ಜಾಗ ನನಗೆ ತುಂಬಾ ಇಷ್ಟ ಆಗಿದೆ, ಈ ಜನರು ನನಗೆ ತುಂಬಾ ಇಷ್ಟ ಆಗಿದ್ದಾರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ನಿನ್ನನ್ನ ತುಂಬಾ ಇಷ್ಟ ಪಡ್ತಿದ್ದೀನಿ ಅಂತ. ಆದ್ರೆ ಎಷ್ಟೇ ಹೇಳಿದ್ರು ನಾವಿಸ್ ಗಳಿಗೆ ಜೇಕ್ ಹಾಗೂ ಗ್ರೇಸ್ ನ ಮೇಲೆ ನಂಬಿಕೆನೆ ಬರೋದಿಲ್ಲ. ಹಾಗೆ ನಿಟೇರಿಯ ತಂದೆ ಇರ್ತಾರಲ್ಲ ನಾವಿಸ್ ಗಳ ರಾಜ, ಅವರು ಎಲ್ಲರಿಗೂ ಹೇಳ್ತಾರೆ ನಾವು ಮನುಷ್ಯರ ವಿರುದ್ಧ ಯುದ್ಧ ಮಾಡೋಣ ನಮ್ಮ ಜಾಗಕ್ಕೋಸ್ಕರ ಅಂತ. ಇವ್ರು ಮಾಡಿರೋಂತ ತಪ್ಪಿಗೆ ಶಿಕ್ಷೆಯನ್ನು ಕೊಡ್ಬೇಕು ಅಂತ ಗ್ರೇಸ್ ಹಾಗೂ ಜೇಕ್ ನ ಕಟ್ಟಾಕ್ತಿರ್ಬೇಕಾದ್ರೆ ಅಲ್ಲಿಗೆ ಮನುಷ್ಯರ ದೊಡ್ಡ ದೊಡ್ಡ ಏರ್ ಕ್ರಾಫ್ಟ್ ಗಳೆಲ್ಲ ಬರ್ತವೆ. ಕರ್ನಲ್ ಕ್ಯಾಮ್ರಾದಲ್ಲಿ ನೋಡ್ತಾನೆ ನಾವಿಸ್ ಗಳೆಲ್ಲ ಜೇಕ್ ಹಾಗೂ ಗ್ರೇಸ್ ನ ಕಟ್ಟಾಕಿರೋದನ್ನ. ಆದ್ರಿಂದ ಅವನಿಗೆ ಗೊತ್ತಾಗುತ್ತೆ ನಾವಿಸ್ ಗಳು ಆ ಜಾಗನ ಬಿಟ್ಟು ಹೋಗೋದಕ್ಕೆ ಒಪ್ಕೊಂಡಿಲ್ಲ ಅಂತ. ಆದ್ರಿಂದ ಅವರ ಮೇಲೆಲ್ಲ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೋಗ್ಲಿ ಪಾಪ ಅಂತ ನಿಟೇರಿ ತಾಯಿ ಬಂದು ಗ್ರೇಸ್ ಹಾಗೂ ಜೇಕ್ ಗೆ ಕಟ್ಟಿದಂತ ದಾರನ ಕಟ್ ಮಾಡ್ತಾರೆ. ಇದೇ ಸಮಯದಲ್ಲಿ ನಿಟೇರಿ ತಂದೆಗೆ ಏಟಾಗಿ ಅವರು ಸತ್ತೋಗ್ತಾರೆ. ಈ ಕಡೆ ಪಾರ್ಕರ್ ನ ಕಡೆಯವರು ಬಂದು ಜೇಕ್ ಹಾಗೂ ಗ್ರೇಸ್ ನ ಸ್ಲೀಪಿಂಗ್ ಚೇಂಬರ್ ಇಂದ ಹೊರಗಡೆ ತೆಗೆದು ಗ್ರೇಸ್, ಜೇಕ್, ನೋಮ್ ಇವ್ರು 3 ಜನ ಕೂಡ ಅರೆಸ್ಟ್ ಮಾಡಿ ಒಂದು ರೂಮ್ ನಲ್ಲಿ ಕೂಡ ಹಾಕ್ತಾರೆ. ಇದೇ ಜಾಗದಲ್ಲಿ ಒಬ್ಳು ಪೈಲಟ್ ಇರ್ತಾಳೆ, ಇವಳ ಹೆಸರು ಟ್ಯೂಬಿ ಅಂತ. ಟ್ಯೂಬಿ ಗ್ರೇಸ್ ನ ಕಡೆ ಅವಳೆ. ಆದ್ರಿಂದ ಇವ್ರನ್ನೆಲ್ಲ ಕಾಪಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಕರ್ನಲ್ ಗ್ರೇಸ್ ಗೆ ಶೂಟ್ ಮಾಡ್ಬಿಡ್ತಾನೆ. ಇವರೆಲ್ಲ ಹೋಗ್ತಿರ್ಬೇಕಾದ್ರೆ ಸುಮ್ನೆ ಹಾಗೆ ಹೋಗ್ತಿರೋದಿಲ್ಲ, ಇವರ ಸ್ಲೀಪಿಂಗ್ ಚೇಂಬರ್ ಗಳನ್ನೆಲ್ಲ ಎತ್ಕೊಂಡು ಕಾಡಿನ ಮಧ್ಯಕ್ಕೆ ಹೊರಟೋಗ್ತಾರೆ. ಕರ್ನಲ್ ಹಾಗೂ ಪಾರ್ಕರ್ ನ ಕಡೆಯವರು ಹುಡುಕ್ತಾ ಇರ್ಲಿ ಅಂತ. ಗ್ರೇಸ್ ಗೆ ಗುಂಡು ಬಿದ್ದಿರೋದ್ರಿಂದ ಅವಳಿಗೆ ತುಂಬಾ ಸೀರಿಯಸ್ ಆಗಿ ಅವಳು ಸತ್ತೋಗ್ತಾಳೆ. ನಂತರ ಜೇಕ್ ಸ್ಲೀಪಿಂಗ್ ಚೇಂಬರ್ ಒಳಗಡೆ ಹೋದಾಗ ಅವನ ಅವತಾರ್ ಬಾಡಿಲಿ ಎಚ್ಚರ ಆಗುತ್ತೆ. ಆಗ ಅವನು ನೋಡ್ತಾನೆ ಅಷ್ಟು ಸುಂದರವಾಗಿದ್ದಂತ ಆ ಜಾಗ ಮನುಷ್ಯರಿಂದ ಒಂದು ಸ್ಮಶಾನದ ರೀತಿ ಆಗೋಗಿರುತ್ತೆ. ಈಗ ನಾವಿಸ್ ಗಳ ನಂಬಿಕೆನ ಮತ್ತೆ ಗಳಿಸ್ಬೇಕು ಅಂದ್ರೆ ಅದಕ್ಕೆ ಒಂದೇ ಒಂದು ದಾರಿ ಇರೋದು ಅಂತ ಇಕ್ರಾನ್ ನ ಮೇಲೆ ಹತ್ತಿ ತುಂಬಾ ಮೇಲೆ ಬರ್ತಾನೆ. ಆಗ ಅವನಿಗೆ ತ್ರೂಪ್ ಕಾಣುತ್ತೆ. ಇಕ್ರಾನ್ ನ ಮೇಲಿಂದ ಹಾರಿ ತ್ರೂಪ್ ನ ಮೇಲೆ ಬಂದು ಬೀಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ನಾವಿಸ್ ಕಡೆಗೆ ಶಿಫ್ಟ್ ಆಗುತ್ತೆ. ಎಲ್ಲಾ ನಾವಿಸ್ ಗಳು ಮನುಷ್ಯರ ವಿರುದ್ಧ ಯುದ್ಧ ಮಾಡೋದಕ್ಕೆ ಎಲ್ಲಾ ತಯಾರಿ
ಸಬ್ಸ್ಕ್ರೈಬ್ ಮಾಡ್ಕೋತಿರ್ಬೇಕಾದ್ರೆ ಅಲ್ಲಿಗೆ ಥ್ರೂಪ್ ಬರ್ತಿರೋದನ್ನ ಅವರೆಲ್ಲ ನೋಡ್ತಾರೆ. ಇದರಿಂದ ಅವರೆಲ್ಲ ತುಂಬಾ ಹೆದರ್ಕೊಬಿಡ್ತಾರೆ. ಆಗ ಅವರು ಕರೆಕ್ಟ್ ಆಗಿ ನೋಡಿದಾಗ ಗೊತ್ತಾಗುತ್ತೆ ಅದ್ರ ಮೇಲೆ ಜೇಕ್ ಕೂತಿದ್ದಾನೆ ಅಂತ. ನಿಟೇರಿ ಮೊದ್ಲೇ ಹೇಳ್ದಂಗೆನೆ ಜೇಕ್ ಥ್ರೂಪ್ ನ ಮೇಲೆ ಬಂದಿರೋದ್ರಿಂದ ಎಲ್ಲರೂ ಅವನನ್ನ ದೇವರ ರೀತಿನೇ ನೋಡ್ತಿರ್ತಾರೆ. ಜೇಕ್ ಅವರಿಗೆಲ್ಲ ಹೇಳ್ತಾನೆ, ಯಾವುದೇ ಮನುಷ್ಯರು ಬಂದ್ರು ಅಷ್ಟೇ, ಯಾರು ಬಂದ್ರು ಅಷ್ಟೇನೆ, ಇದು ನಮ್ ಜಾಗ, ನಾವ್ ಯಾವ್ದೇ ಕಾರಣಕ್ಕೂ ಅವ್ರಿಗೆ ಬಿಟ್ಕೊಡ್ಬಾರ್ದು. ಪ್ಯಾಂಡೋರದಲ್ಲಿರುವಂತ ಎಲ್ಲಾ ಬುಡಕಟ್ಟು ಜನಾಂಗದವ್ರಿಗೂ ಹೇಳಿ ಥ್ರೂಪ್ ಮುಕ್ತಾನ್ ಹೇಳ್ದೆ ನಾವು ಮನುಷ್ಯರ ವಿರುದ್ಧ ಯುದ್ಧ ಮಾಡಬೇಕು ಅಂತ. ಥ್ರೂಪ್ ನ ಮೇಲೆ ಸವಾರಿ ಮಾಡೋನ ಥ್ರೂಪ್ ಮುಕ್ತಾನ್ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಪ್ಯಾಂಡೋರದಲ್ಲಿ ಇನ್ನೂ ಕೂಡ ಬೇರೆ ಬೇರೆ ಜಾತಿಯ ನಾವಿಸ್ಗಳೆಲ್ಲ ಇರ್ತಾರೆ. ಈಗ ಜೇಕ್ ಥ್ರೂಪ್ ಮುಕ್ತಾನ್ ಆಗಿರೋದ್ರಿಂದ ಅವ್ನು ಏನ್ ಹೇಳ್ತಾನೋ ಎಲ್ಲಾ ನಾವಿಸ್ಗಳು ಕೂಡ ಅದನ್ನೇ ಕೇಳ್ತಿರ್ತಾರೆ. ಆದ್ರಿಂದ ಜೇಕ್ ಪ್ಯಾಂಡೋರದಲ್ಲಿರುವಂತ ಎಲ್ಲಾ ನಾವಿಸ್ಗಳನ್ನ ಒಂದು ಕಡೆಗೆ ಸೇರಿಸಿ ಮನುಷ್ಯರ ವಿರುದ್ಧ ಯುದ್ಧ ಮಾಡೋದಕ್ಕೆ ತಯಾರು ಮಾಡ್ತಿರ್ತಾನೆ. ಹಾಗೆ ಅದೇ ರಾತ್ರಿ ನಾವಿಸ್ಗಳ ದೇವತೆ ಏವ ವಾಸ ಮಾಡ್ತಿರುವಂತ ಜಾಗಕ್ಕೆ ಹೋಗಿ ಅವರಿಗೆ ಹೇಳ್ತಾನೆ, ಬರೀ ನಾವೇ ಯುದ್ಧ ಮಾಡ್ತೀವಿ ಅಂದ್ರೆ ಮನುಷ್ಯರ ವಿರುದ್ಧ ಗೆಲ್ಲೋದಕ್ಕಾಗೋದಿಲ್ಲ, ಅದಕ್ಕೆ ನಿಮ್ಮ ಸಹಾಯ ಬೇಕು. ನನಗೆ ಗೊತ್ತು ನೀವು ಪ್ಯಾಂಡೋರದ ಪ್ರತಿಯೊಂದು ಜೀವಿಲು ಕೂಡ ವಾಸ ಮಾಡ್ತೀರಂತ, ಹೇಗಾದ್ರೂ ಮಾಡಿ ಈ ಯುದ್ಧದಲ್ಲಿ ನಮ್ಗೆ ಸಹಾಯ ಮಾಡಿ ಅಂತ ಹೇಳ್ತಾನೆ. ನಂತರ ಮಾರನೇ ದಿನ ತೋರಿಸ್ತಾರೆ. ಕರ್ನಲ್ ಅವ್ರ ಹತ್ರ ಇರುವಂತ ಎಲ್ಲಾ ದೊಡ್ಡ ದೊಡ್ಡ ಏರ್ ಕ್ರಾಫ್ಟ್ ಗಳನ್ನ ತಗೊಂಡು ನಾವಿಸ್ಗಳ ಜೊತೆ ಯುದ್ಧ ಮಾಡೋದಕ್ಕೆ ತಯಾರಾಗಿ ಬರ್ತಿರ್ತಾರೆ. ಈ ಕಡೆ ನಮ್ಮ ನಾವಿಸ್ ಕೂಡ ಏನು ಕಮ್ಮಿ ಇರೋದಿಲ್ಲ. ಅವ್ರ ಹತ್ರ ಏನೇನು ವಸ್ತುಗಳಿದೆಯೋ ಅದನ್ನೆಲ್ಲ ತಗೊಂಡು ಯುದ್ಧಕ್ಕೆ ಇಳ್ದೇ ಬಿಡ್ತಾರೆ. ಇಲ್ಲಿ ಜೇಕ್ ನಾವಿಸ್ಗಳ ಲೀಡರ್ ಆಗಿ ಅವ್ರನ್ನೆಲ್ಲ ಲೀಡ್ ಮಾಡ್ತಿರ್ತಾನೆ. ನಾವಿಸ್ಗಳು ಹಾಗೆ ಮನುಷ್ಯರ ನಡುವೆ ಒಂದು ದೊಡ್ಡ ಯುದ್ಧನೇ ಶುರು ಆಗೋಗುತ್ತೆ. ಜೇಕ್ ಹತ್ರ ಪ್ಯಾಂಡೋರದಲ್ಲಿ ಅತ್ಯಂತ ಶಕ್ತಿಶಾಲಿ ಆಗಿರುವಂತ ಪಕ್ಷಿ ಇರೋದ್ರಿಂದ ಆ ಏರ್ ಕ್ರಾಫ್ಟ್ ಗಳನ್ನೆಲ್ಲ ನಾಶ ಮಾಡೋದಕ್ಕೆ ಶುರು ಮಾಡ್ತಾನೆ. ನಾವಿಸ್ಗಳು ಎಷ್ಟೇ ಪವರ್ಫುಲ್ ಆಗಿದ್ರು ಕೂಡ ಮನುಷ್ಯರ ಟೆಕ್ನಾಲಜಿ ಮುಂದೆ ಅವರು ಹೆಚ್ಚು ಹೊತ್ತು ನಿಂತ್ಕೊಳ್ಳೋದಕ್ಕಾಗೋದಿಲ್ಲ. ನೋಡ್ತಾ ನೋಡ್ತಿದ್ದಂಗೆನೆ ಒಬ್ಬೊಬ್ಬರೇ ನಾವಿಸ್ಗಳು ಮನುಷ್ಯರ ಗುಂಡಿಗೆ ಬಲಿಯಾಗ್ತಿರ್ತಾರೆ. ಈ ಕಡೆ ನೆಟೇರಿ ಇದ್ದ ಜಾಗದಲ್ಲಿ ರೋಬೋಟ್ ಒಳಗಡೆ ಇದ್ದ ಮನುಷ್ಯರೆಲ್ಲ ಅವಳನ್ನ ಸುತ್ತುವರೆದು ಅವಳನ್ನ ಇನ್ನೇನು ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಪ್ಯಾಂಡೋರದ ಪ್ರಾಣಿಗಳೆಲ್ಲ ಒಂದಾಗಿ ಬಂದು ಮನುಷ್ಯರ ವಿರುದ್ಧ ಯುದ್ಧ ಮಾಡೋದಕ್ಕೆ ಶುರು ಮಾಡ್ತವೆ. ಅಂದ್ರೆ ಜೇಕ್ ಕೇಳಿದಕ್ಕೆ ಏವಾ ದೇವತೆ ನಿಜವಾಗ್ಲೂ ಸಹಾಯ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ. ಈ ಕಡೆ ನೆಟೇರಿ ಇದ್ದ ಜಾಗಕ್ಕೆ ಕರ್ನಲ್ ಬಂದು ಅವಳನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾಗ ಅಲ್ಲಿಗೆ ಜೇಕ್ ಬರ್ತಾನೆ. ಕರ್ನಲ್ ಹಾಗೂ ಜೇಕ್ ನ ನಡುವೆ ಒಂದು ದೊಡ್ಡ ಫೈಟ್ ನಡೆಯುತ್ತೆ. ಹೀಗೆ ಇವರಿಬ್ಬರ ಫೈಟ್ ನಡೀತಿರ್ಬೇಕಾದ್ರೆ ಅಲ್ಲೇ ಮುಂದೆ ಸ್ಲೀಪಿಂಗ್ ಚೇಂಬರ್ ಇರೋದು ಕರ್ನಲ್ಗೆ ಕಾಣಿಸ್ಬಿಡುತ್ತೆ. ಆದ್ರಿಂದ ಅದನ್ನ ಹೋಗಿ ಡ್ಯಾಮೇಜ್ ಮಾಡ್ಬಿಡ್ತಾನೆ. ಅದು ಡ್ಯಾಮೇಜ್ ಆಗಿರೋದ್ರಿಂದ ಜೇಕ್ ನ ಅವತಾರ್ ಬಾಡಿಗೆ ಪ್ರಜ್ಞೆ ಹೋಗ್ತಿರುತ್ತೆ. ಯಾಕೆಂದ್ರೆ ಇಲ್ಲಿ ಮನುಷ್ಯ ಬಾಡಿಲಿ ಅವನಿಗೆ ಎಚ್ಚರ ಆಗ್ತಿರುತ್ತೆ. ಹೀಗೆ ಅವನು ಜೇಕ್ ಅವತಾರ್ ಬಾಡಿನ ಸಾಯಿಸ್ಬೇಕು ಅಂತ ನೋಡ್ತಿರ್ಬೇಕಾದ್ರೆ ನಿಟೇರಿ ಬಿಲ್ಲು ಬಾಣದಿಂದ ಅವನನ್ನ ಸಾಯಿಸ್ಬಿಡ್ತಾಳೆ. ಈ ಕಡೆ ಸ್ಲೀಪಿಂಗ್ ಚೇಂಬರ್ ಅಲ್ಲಿ ಜೇಕ್ಗೆ ಎಚ್ಚರ ಆಗೋಗಿರುತ್ತೆ. ಆ ವಾತಾವರಣದಲ್ಲಿ ಅವನು ಉಸಿರಾಡಕ್ಕಾಗದೆ ಸಾಯೋ ಸ್ಟೇಜ್ ಗೆ ಹೊರಟೋಗ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ನೆಟೇರಿ ಬಂದು ಆಕ್ಸಿಜನ್ ಮಾಸ್ಕ್ ಅನ್ನ ಅವನಿಗೆ ಹಾಕ್ತಾಳೆ. ಇದರಿಂದ ಜಾಕ್ ನ ಪ್ರಾಣ ಉಳಿಯುತ್ತೆ. ನಂತರದ ಸೀನ್ ನಲ್ಲಿ ನಾವಿಸ್ಗಳೆಲ್ಲ ಸೇರಿ ಮನುಷ್ಯರನ್ನ ಮತ್ತೆ ಭೂಮಿಗೆ ಕಳಿಸ್ತಿರ್ತಾರೆ. ಆದ್ರೆ ಜೇಕ್ ಮಾತ್ರ ಭೂಮಿಗೆ ಹೋಗೋದಿಲ್ಲ. ನಾವಿಸ್ಗಳ ಜೊತೆನೆ ಅಲ್ಲೇನೆ ಉಳ್ಕೋತಾನೆ. ಈಗ ಥ್ರೂಪ್ ನ ಕೆಲಸ ಮುಗ್ದಿರೋದ್ರಿಂದ ಜೇಕ್ ಅದನ್ನ ಫ್ರೀ ಮಾಡಿ ಅಲ್ಲಿಂದ ಕಳಿಸ್ಬಿಡ್ತಾನೆ. ನಂತರ ಈ ಮೂವಿಯ ಕೊನೆಯ ಸೀನ್ ನಲ್ಲಿ ತೋರಿಸ್ತಾರೆ. ಜೇಕ್ ನ ಅವತಾರ್ ಬಾಡಿ ಹಾಗೆ ಅವನ ಮನುಷ್ಯ ಬಾಡಿಯನ್ನ ನಾವಿಸ್ಗಳ ದೇವತೆ ಏವ ವಾಸ ಮಾಡ್ತಿರುವಂತ ಮರದ ಕೆಳಗಡೆ ಇಟ್ಟು ಅವರೆಲ್ಲ ಬೇಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಹೀಗೆ ನೋಡ್ತಾ ನೋಡ್ತಿದ್ದಂಗೆನೆ ಜೇಕ್ ನ ಒಳಗಡೆ ಇದ್ದ ಅವನ ಆತ್ಮ ಯಾವುದೇ ಮಷೀನ್ ಸಹಾಯ ಇಲ್ಲದೆ ಅವನ ಅವತಾರ್ ಬಾಡಿ ಒಳಗಡೆ ಬರುತ್ತೆ. ಅಂದ್ರೆ ಇನ್ಮೇಲೆ ಜೇಕ್ ಪರ್ಮನೆಂಟ್ ಆಗಿ ಒಬ್ಬ ನಾವೇ ಆಗೋಗ್ತಾನೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ನೀವಿನ್ನು ಅವತಾರ್ ಪಾರ್ಟ್ 2 ಮೂವಿಯ ಎಕ್ಸ್ಪ್ಲನೇಷನ್ ನ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡಿ ನೀವು ಆ ಮೂವಿನೂ ಕೂಡ ನೋಡಬಹುದು. ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರೋ ವಿಡಿಯೋ ಜೊತೆಗೆ.